ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಅ ಡೇ ಇನ್ ಮೈ ಲೈಫ್ನ ಮಾಡ್ತಿದ್ದೀನಿ. ಮಾರ್ನಿಂಗ್ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ನಾನು ಹಾಟ್ ವಾಟರ್ನ ಕುಡಿತೀನಿ. ಅದಾದಮೇಲೆ ಇವತ್ತು ಆಲ್ ಆಫ್ ಎ ಸಡನ್ ಮಾದೇಶ್ವರ ಬೆಟ್ಟಕ್ಕೆ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿದರು. ಸೊ ಅಲ್ಲಿಗೆ ಹೊರಟಿದ್ದೀನಿ. ಬೇಗ ಬೇಗ ರೆಡಿಯಾಗಿ ಬಸ್ ಸ್ಟಾಪಿಗೆ ಬಂದೆ. ಆ್ಯಂಡ್ ಬಸ್ಸು ಕೂಡ ನಮ್ಗೆ ಇವತ್ತು ಬೇಗನೆ ಸಿಕ್ತು. ಸೊ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೊರಟಿದ್ದೀವಿ. ಇನ್ನು ನಾವು ಹೋಗೋ ದಿನ ಅಂತೂ ವೆದರ್ ತುಂಬಾ ಚೆನ್ನಾಗಿತ್ತು. ಸೊ ತುಂಬ ಕೂಲ್ ಆ್ಯಂಡ್ ಕಾಮ್ ಆಗಿತ್ತು. ನಾವು ಅದನ್ನ ಎಂಜಾಯ್ ಮಾಡಿಕೊಂಡು ಹೊರಟ್ವಿ. ಇನ್ನು ನಾವು ಬೆಟ್ಟದ ಹತ್ರ ವ್ಯೂ ನೋಡೋದೇ ತುಂಬ ಚೆನ್ನಾಗಿತ್ತು. ಸೊ ವ್ಯೂ ಮಾತ್ರ ಸಖತ್ತಾಗಿ ಕಾಣಿಸ್ತಿತ್ತು. ಆ್ಯಂಡ್ ಟೆಂಪಲ್ ಕಾಣಿಸ್ದಾಗಂತೂ ನಮಗೆ ಒಂದು ಪಾಸಿಟಿವ್ ವೈಬ್ ಬರುತ್ತೆ. ಸೊ ಅದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ನಾವು ಬೆಟ್ಟನ ತಲುಪಿದ್ವಿ. ಆ್ಯಂಡ್ ಬೆಟ್ಟ ತಲುಪಾದ್ಮೇಲೆ ಇಲ್ಲಿ ತುಂಬಾ ಶಾಪ್ಸ್ಗಳಿತ್ತು. ಅದನ್ನು ಕೂಡ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ನಾವು ಹೋಗಿದ್ದ ದಿನ ಅಂತೂ ಕ್ರೌಡ್ ಅಷ್ಟೊಂದೇನಿರಲಿಲ್ಲ. ಸೊ ಆರಾಮ್ಸೆ ಆಗಿ ನಾವು ಹೋಗಿ ಬಂದ್ವಿ. ಆ್ಯಂಡ್ ನಮಗೆ ಇವತ್ತು ತುಂಬಾ ಕ್ರೌಡ್ ಇಲ್ಲದೆ ಇರೋ ಕಾರಣ ದರ್ಶನ ಕೂಡ ಬೇಗನೆ ಆಯಿತು. ಸೊ ನಾವೇನು ತುಂಬಾ ಸುತ್ತಕ್ಕೆ ಹೋಗಲಿಲ್ಲ. ಆರಾಮ್ಸೆ ಆಗಿ ದರ್ಶನ ಬೇಗ ಆಯಿತು ಆ್ಯಂಡ್ ತುಂಬ ಚೆನ್ನಾಗಾಯಿತು. ನಾವು ಸುಮಾರು ಬೆಟ್ಟಕ್ಕೆ 1 ಗಂಟೆ ಅಷ್ಟೊತ್ತಿಗೆ ಹೋಗಿದ್ವಿ. ನಮಗೆ ಏನಿಲ್ಲ ಅಂತಂದರೂ ಒಂದು ಅರ್ಧ ಗಂಟೆ ಒಳಗಡೆನೇ ನಮಗೆ ದರ್ಶನ ಆಯಿತು. ಆ್ಯಂಡ್ ದೇವರಂತೂ ತುಂಬಾ ಚೆನ್ನಾಗಿತ್ತು. ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ತುಂಬಾ ಪಾಸಿಟಿವ್ ವೈಬ್ ಇತ್ತು. ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಮಾದೇಶ್ವರನ ರಥ ಬರ್ತಿತ್ತು, ಅದನ್ನು ಕೂಡ ನೋಡಿಕೊಂಡು ಇನ್ನು ಟೆಂಪಲ್ ಹತ್ರ ತುಂಬಾ ಫೋಟೋಸ್ನ ತೆಗೆಸ್ಕೊಂಡು ಹಾಗೆ ನಾವು ದಾಸೋಹ ಭವನಗೆ ಹೋದ್ವಿ. ಆ್ಯಂಡ್ ಇಲ್ಲೂ ಕೂಡ ತುಂಬ ಏನು ಕ್ರೌಡ್ ಇರಲಿಲ್ಲ. ಸೊ ಆದರೂ ಕೂಡ ಇಲ್ಲೇ ಒಂದು ಸ್ವಲ್ಪ ನಮಗೆ ಟೈಮ್ ಆಗೋಯಿತು. ಪ್ರಸಾದ ಅಂತೂ ತುಂಬಾ ರುಚಿಯಾಗಿತ್ತು ಆ್ಯಂಡ್ ತುಂಬ ಚೆನ್ನಾಗಿತ್ತು. ಸೊ ಪ್ರಸಾದ ತಿಂದ್ಕೊಂಡು ನಾವು ಹೊರಟ್ವಿ. ಇನ್ನು ಪ್ರಸಾದ ಎಲ್ಲ ಮುಗಿದ ಮೇಲೆ ನಾವು ಹಾಗೆ ಬರ್ತಾ ಏನೇನು ಥಿಂಗ್ಸ್ ಬೇಕಿತ್ತು ಅದನ್ನೆಲ್ಲ ತೊಗೊಂಡ್ವಿ. ನೆಕ್ಸ್ಟ್ ಬಂದಿದ್ದು ನಾವು ಇಲ್ಲಿ ಆನೆ ನೋಡೋಕ್ಕೆ.